नमस्कार, स्वागत है आपका TB22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಇತನಿಗೆ ಯಾಕೆ ಬೇಕು RSS ಮತ್ತೆ ಅವ್ರ ಅಪ್ಪಗೆ ಆಗಿಲ್ಲ ಏನೋ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರ ಅಭಿಮಾನಿಗಳು ಇವ್ರಿಗೆ ಫೋನ್ ಸಂಭಾಷಣೆ ಮಾಡಿ ಅವಾಚ್ ಶಬ್ದ ಇವರು ಬೈದಿದ್ದಾರೆ. ಟೀಚರ್ ಸುಳೆ ಮಕ್ಕಳಿದ್ದಾರೆ RSS ನವರದ್ದು ಇವರೇ ಅಂದಿದ್ದಾರೆ. ನಾನು ಗೊತ್ತಿಲ್ಲಪ್ಪ, ಅದನ್ನ ಮಾತಾಡಿ ನೋಡಿಲ್ಲ ನಾನು. ಯಾರು ಬೈದಿದ್ದಾರೆ? MP ಅವ್ರಿಗೆ ಅಭಿಮಾನಿಗಳಿಗೆ. ಅವ್ರು ಯಾಕೆ ಬರ್ತಾನೆ ಸುಮ್ಮ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ಕೊಂಡು ಕೊಡ್ಬೇಕಲ್ಲ ಅಂತ ಹಿಂಗೆ ಅಂದ್ರೆ ಇದು ಇನ್ನೂ ಸಮಾನತೆ ಬಂದಿಲ್ವಾ ಈ ದೇಶನಾಗ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದ್ರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಶನ್ ಕಾಂಟೆಸ್ಟ್ ಇಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಇದು ಯಾವ್ದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ಸ್ಬಿಟ್ಟು 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂತಹದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನ ಏನು ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡುದು ಅಂದ್ರೆ ಏನಂತ? ದಲಿತರು ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರು ಏನೋ ಜೀತದಾಳಾಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿ ಇದು? ಡೇಂಜರ್ ಐತಿ, ಸವಾಸ್ ಹೋಗ್ಬೇಕ್ರಿ. RSS ಭಾಳ ಡೇಂಜರ್ ಅದ, ಸವಾಸ್ ಬರಬೇಡ್ರಿ. ಹೌದ್ರಿ, ಅಂದ್ರೆ ದಲಿತರು ಆ ಶಕ್ತಿ ಇಲ್ವಾ ಏನ್ರಿ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಉಳಿದವ್ರಿಗೆ ಎದುರಿಸುವಂತ ಶಕ್ತಿ ಇಲ್ಲ ಮಾಡಿ. RSSಗೆ ಒಬ್ಬರನ್ನ ಮುಖ್ಯ ಏನು ಇರ್ತಾರಲ್ಲ, ಒಬ್ಬ ದಲಿತರ ಮಾಡಿ ತೋರಿಸ್ಲಿ ನೋಡು, ಒಬ್ಬ ಹಿಂದುಳಿದವ್ರು ಮಾಡಿ ತೋರಿಸ್ಲಿ. ಏನು ಮೇಲೆ ಇರ್ತಾರಲ್ಲ, ಇದು ಮೋಹನ್ ಭಾಗವತ್ ಅವ್ರ ಸ್ಥಾನದಲ್ಲಿ ಒಬ್ಬ ದಲಿತರನ್ನು, ಒಬ್ಬ ಹಿಂದುಳಿದವ್ರನ್ನ ಮಾಡಿ ತೋರಿಸ್ಲಿ. ಅದಂತೂ ಮಾಡಲ್ಲ, ಆಯ್ತಪ್ಪ ಲಿಂಗಾಯತರ ಮಾಡಿ ತೋರಿಸ್ ನೋಡೋಣ. ರೈಟ್, ಇದು ಸಂಸದರ ಹೇಳಿಕೆ ನಿಜವಾಗಿ ನಾಚಿಕೆಗೇಡುತ್ತನ್ನುವ ಪ್ರಸಂಗ ಇದು. ಇಷ್ಟು ನೀವು ಒಂದು ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ನೀವು ಉಳಿದವರಿಗೆ ಮಾದರಿ ಆಗ್ಬೇಕು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಾಕಿದಂಥವ್ರು. ಇವರು ಮಾತಾಡೋದು ಆ ಸಂವಿಧಾನಕ್ಕೆ, ಆ ಬಸವಣ್ಣವ್ರ ತತ್ವಕ್ಕೆ ವಿರೋಧವಾಗಿರುವಂತಹದ್ದು ಇದು. ಅಂದ್ರೆ ಇವರೊಬ್ರು ಗುಲಾಮ ಆಗಿರ್ಬೋದು, ಉಳಿದವ್ರು ಯಾಕೆ ಆಗ್ತಾರೆ? ಅವ್ರದ್ದು ಭೀಮ್ ಆರ್ಮಿ ಅದ. ಮತ್ತೆ ನಿಮ್ಗೆ ಅಷ್ಟೇ ಅನ್ಸಕ್ ಬರ್ತದ? ರೈಟ್. ಆಣೆಯ ಪ್ರಮಾಣ ಅದು ನಮ್ಗೆ ಒಗ್ಗಾಗಿಲ್ಲ. ನಾವ್ ಯಾವತ್ತು ಆಣೆನೂ ಮಾಡಂಗಿಲ್ಲ, ಪ್ರಮಾಣ ಮಾಡಿಲ್ಲ. ಆತ್ಮಸ್ಥೈರ್ಯವಾಗಿ ನಡ್ಕೊಳ್ಳುವಂತದ್ದು JDS ಕಾಂಗ್ರೆಸ್ ನೇರ ಇದು ನೋಡಿ. ಬಿಡದಿದಲ್ಲಿ ಇವತ್ತು ದಿವಸ, ಇದು ಹಿಂದೆ 2006ರಲ್ಲಿ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಇದು JDS ನವರು ಮತ್ತು ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಅವರು ಆ ಭಾಗದ ಒಂದು ರಾಜಕೀಯ ಇದು ಏನ್ರಿ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಇದು ಈ ರಾಜಕೀಯ ಪ್ರೇರಿತ ನಡೆದಿದೆ. ಇದರಲ್ಲಿ ಏನಿದೆ? 2006 ಮತ್ತೆ ಅವಾಗ ಯಾಕೆ ಇವರು ನೋಡ್ಲಿ, ಇಷ್ಟು ವರ್ಷ ಬೇಕಾಯ್ತು ಅವ್ರಿಗೆ ಅದನ್ನ ನೋಟಿಫಿಕೇಶನ್ ಕೈ ಬಿಡ್ಬೋದಾಗಿತ್ತಲ್ಲ. ಪ್ರತಿಷ್ಠೆ ತಗೊಂಡಿದ್ದಾರೆ ಅಂತ ಪ್ರತಿಷ್ಠೆಯಿಂದ ಸಮಸ್ಯೆ ಆಗೋದಲ್ಲ ಅದರಿಂದ ಸರ್. ಜನರಿಗೆ ಅನುಕೂಲ ಮಾಡಬೇಕು. खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।